ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಬದಲಾಯಿಸಿದ್ರು. ನಿನ್ನೆ ಸಾಕಷ್ಟು ವಿವಾದ ಆಗಿತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಕುವೆಂಪುರವರ ಘೋಷವಾಕ್ಯವನ್ನು ಬದಲಾಯಿಸಿದ್ರು. ಈ ವಿಚಾರವಾಗಿ ಇಲಾಖಾ ಸಚಿವರು ಡಮ್ಮಿ ಆದ್ರ ಅಂತ ಅನ್ನಿಸ್ತಾ ಇದೆ. ವಸತಿ ಶಾಲೆಗಳಲ್ಲಿ ಕುವೆಂಪು ಘೋಷವಾಕ್ಯಕ್ಕೆ ಕತ್ತರಿ ಹಾಕಿದ ವಿವಾದ. ಈ ವಿಚಾರವಾಗಿ ಮಹದೇವಪ್ಪನವರು ಹೇಳ್ತಾರೆ, ನಾವು ಆದೇಶವನ್ನೇ ಹೊರಡಿಸಿಲ್ಲ, ನಮ್ಮ ಇಲಾಖೆಯಿಂದ ಆದೇಶವನ್ನೇ ಹೊರಡಿಸಿಲ್ಲ. ಹಾಗಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಮ್ಮಿ ಆಗ್ಬಿಟ್ರ ಮಹದೇವಪ್ಪನವರು? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತೆ ಶಾಸನವಾಯ್ತು. ಯಾಕೆಂದ್ರೆ ನೀವು ಆದೇಶವನ್ನೇ ಹೊರಡಿಸ್ದೇನೆ ಈ ಸೆಂಟೆನ್ಸ್ ಬದಲಾಗಿದ್ದು ಹೇಗೆ? ಯಾಕೆಂದರೆ ಬದಲಾಗಿಲ್ಲ ಅಂತ ನೀವು ಹೇಳಕ್ಕೆ ಬರಲ್ಲ. ಎಲ್ಲ ವಸತಿ ಶಾಲೆಗಳ ದೃಶ್ಯಗಳನ್ನು ನಾವೇ ತೋರಿಸಿದ್ದೀವಿ, ಬದಲಾವಣೆ ಆಗಿರೋದನ್ನು ತೋರಿಸಿದ್ದೀವಿ. ನಾವು ಆದೇಶನ ಹೊರಡಿಸಿಲ್ಲ ಅಂತಾರೆ. ಹೆಂಗಿದು? ಅಂದರೆ ಮಹದೇವಪ್ಪನವರ ಗಮನಕ್ಕೆ ಬರದೆ ಇವೆಲ್ಲ ನಡೀತಾ ಇದೆಯಾ? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಲಾಖೆಯಲ್ಲಿ ಮಹದೇವಪ್ಪನವರು ಡಮ್ಮಿ ಆಗ್ಬಿಟ್ರ ಅಂತಕ್ಕಂಥ ಪ್ರಶ್ನೆ. ಘೋಷವಾಕ್ಯವನ್ನು ತೆಗೆಯದಂತೆ ಮತ್ತೆ ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ. ಈ ವಿಚಾರ ಕೂಡ ಸಚಿವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವರೇನಿತ್ತು ಬದಲಾವಣೆ ಮಾಡಿದ ಘೋಷವಾಕ್ಯ, ಇದನ್ನ ತೆಗಿಬೇಡಿ ಅಂತ ಮತ್ತೆ ಮೌಖಿಕ ಆದೇಶ ಹೋಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ಕೊಟ್ಟಿರ್ತಕ್ಕಂಥ ಆದೇಶ ಇದು. ಎಲ್ಲ ವಸತಿ ಶಾಲೆಗಳಲ್ಲಿ ನಾವು ಸೂಚಿಸಿದ ಬರಹ ಬದಲಾವಣೆ ಮಾಡಲೇಬೇಕು. ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಆದೇಶ ಕೊಟ್ಟಿಲ್ಲ ಅಂತಾರೆ. ಇವರು ಮಣಿವಣ್ಣನ್ ಯಾರು? ಹೂ ಇಸ್ ಹಿ? ಮಂತ್ರಿಗಳ ಆದೇಶ ಅಂದರೆ ಮಂತ್ರಿಗಳಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲನೂ ಅಂತ. ಹಾಗಾದರೆ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ನಮ್ಗೆ ಅಪಾರ ಒಂದು ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಇಷ್ಟು ನಾನು ಹೇಳಿ ಬಯಸ್ತೇನೆ. ಇದಕ್ಕೆ ಹೆಚ್ಚು ನಾನು ಹೇಳೋಕ್ಕೆ ಸಮಸ್ಯೆ ಆಗ್ತದೆ. ಯಾಕೆಂದ್ರೆ ಸೆಷನ್ ಇದೆ, ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ಈ ವಿಷಯ ಬಂದಿದೆ. ನಮ್ಮ ಸರ್ಕಾರದ ಮಿನಿಸ್ಟರು ಉತ್ತರ ಕೊಡ್ತಾ ಇದ್ದಾರೆ. ನಾನು ಆ ಬಗ್ಗೆ ಮಾತಾಡೋದು ಅದು ಹಕ್ಕುಚ್ಯುತಿ ಆಗ್ತದೆ, ಪ್ರಿವಿಲೇಜ್ ಆಗ್ತದೆ. ಸೊ ಕೈಂಡ್ಲಿ ಕೋಆಪರೇಟ್. ಐ ಕಾಂಟ್ ಸೇ ಎನಿಥಿಂಗ್ ಮೋರ್ ದನ್ ದಿಸ್. ಈ ಬಗ್ಗೆ ಏನು ಹೇಳಬೇಕು ಅದನ್ನು ಮಿನಿಸ್ಟರ್ ಮುಂದೆ ಪೇಶ್ ಮಾಡಿದ್ದೇನೆ. ಮಿನಿಸ್ಟರ್ ಅವರು ಉತ್ತರ ಕೊಡೋ ನಾನು ಹೇಳೋದು ಸರಿಯಾಗಿಲ್ಲ. ಸೊ ದಯಮಾಡಿ ಕ್ಷಮೆ ಮಾಡಬೇಕು. ಅದರ್ವೈಸ್ ಡೋಂಟ್ ವರಿ, ಆಫ್ಟರ್ ದಿಸ್ ಓವರ್ ನಾನೇ ಫುಲ್ ಇನ್ಫಾರ್ಮೇಷನ್ ಕೊಡ್ತೇನೆ ನಿಮಗೆ. ಓಕೆ, ಕೈಂಡ್ಲಿ ಕೋಆಪರೇಟ್. ಓಕೆ, ಆರ್ಡರ್ ಆಗಿಲ್ಲ, ನೋ ಸರ್ಕ್ಯುಲರ್, ನೋ ಆರ್ಡರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಸಚಿವ ಮಹದೇವಪ್ಪನವರು ಒಂದು ಕಡೆ ಹೇಳ್ತಾರೆ ನಾವು ಇಲಾಖೆಯಿಂದ ಆದೇಶವನ್ನೇ ಹೊರಡಿಸಿಲ್ಲ ಅಂತ. ಬದಲಾಗಿತ್ತು, ಆದೇಶ ಆಗಿತ್ತು, ಎಲ್ಲ ಬದಲಾವಣೆ ಮಾಡ್ಕೊಂಡಿದ್ರು. ಈಗ ಮತ್ತೆ ಮಣಿವಣ್ಣನವರೇನೋ ಮೌಖಿಕ ಆದೇಶ ಕೊಟ್ಟಿದ್ದಾರಂತೆ, ತೆಗಿಬೇಡಿ ಅದನ್ನು ಹಾಗೆ ಇಡಿ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಇರಬೇಕು ಅಂತ. ಏನು ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ? ಸಚಿವರ ಗಮನಕ್ಕೆ ಬರದೆ ಅಧಿಕಾರಿಗಳು ಹೆಂಗೆ ಆದೇಶ ಮಾಡ್ತಾರೆ? ಅಂದರೆ ಮಹದೇವಪ್ಪನವರು ಇಲಾಖೆಯಲ್ಲಿ ಡಮ್ಮಿ ಆಗ್ಬಿಟ್ರಾ ಅಂತ? ಅರವಿಂದ್, ನೀವು ಕೇಳ್ತಿರುವಂತಹ ಪ್ರಶ್ನೆ ಸತ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ದೊಡ್ಡ ಮಟ್ಟದ ವಿವಾದಗಳಾಗಿತ್ತು. ಸಚಿವರು ಇದು ನನಗೆ ಗೊತ್ತೇ ಇಲ್ಲ, ನಾವು ಯಾವುದೇ ಆದೇಶ ಹೊರಡಿಸಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಇನ್ನು ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಕೂಡ ಈ ರೀತಿಯಾಗಿ ಆದೇಶ ಆಗಿಲ್ಲ ಅನ್ನುವಂಥದ್ದು ಹೇಳಿದ್ರೆ. ಆದ್ರೆ ವಸತಿ ಶಾಲೆಯ 800ಕ್ಕೂ ಹೆಚ್ಚು ವಸತಿ ಶಾಲೆಗಳಲ್ಲಿ ಈಗಾಗಲೇ ಧೈರ್ಯವಾಗಿ ಪ್ರಶ್ನಿಸುವಂತಹ ನಾಮಫಲಕ ಅಥವಾ ವಾಕ್ಯವನ್ನ ಸೇರಿಸಿದ್ದಾರೆ. ಈ ವಿವಾದ ಎಲ್ಲ ಆದ್ಮೇಲೆ ಆದೇಶ ಹೊರಡಿಸಿಲ್ಲ ಅನ್ನುವಂಥದ್ದಾದ್ರೆ ಮತ್ತೊಂದು ಆದೇಶವನ್ನು ಹೊರಡಿಸಿ ಏನು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಮಾತುಗಳನ್ನ ಅಥವಾ ವಾಕ್ಯ ಹಾಕಿದ್ರು ಅದನ್ನ ವಾಪಸ್ ಬಿಡಬೇಕು ಅನ್ನುವಂಥ ಆದೇಶವನ್ನ ಹಾಕಬೇಕಾಗಿತ್ತು. ಮೊದಲು ಯಾವ ವಾಕ್ಯ ಇತ್ತೋ ಅದನ್ನೇ ಬರಿಬೇಕು ಅನ್ನುವಂಥ ಸೂಚನೆಯನ್ನ ಕೊಡಬೇಕಾಗಿತ್ತು. ಆದ್ರೆ ನಮಗೆ ಬಂದಿರುವಂತ ಮಾಹಿತಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮಣಿವಣ್ಣನ್ ಅವರು ಯಾವುದೇ ಕಾರಣಕ್ಕೂ ಅದನ್ನ ತೆಗಿಬಾರದು, ಈಗ ಯಾವುದು ಬದಲಾವಣೆ ಆಗಿದೆಯೋ ಅದೇ ಇರಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಿದ್ದಾವೆ. ಒಂದ್ ವೇಳೆ ಯಾವ ವಸತಿ ಶಾಲೆಯಲ್ಲಿ ಹೊಸದಾಗಿ ಧೈರ್ಯವಾಗಿ ಪ್ರಶ್ನಿಸುವಂತ ವಾಕ್ಯವನ್ನ ಹಾಕಿಲ್ಲವೋ ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನ ಮಾಡುವಂತಹ ಪ್ರಯತ್ನಗಳು ಆಗ್ತಿದ್ದಾವ ಅನ್ನುವಂಥದ್ದು. ಯಾಕೆಂದ್ರೆ ಆದೇಶ ಹೊರಡಿಸಿಲ್ಲ ಅಂತಾರೆ, ಹಾಗಾದ್ರೆ ಬರೆಸಿದವ್ರು ಯಾರು? ಇಲಾಖೆ ಅಧಿಕಾರಿಗಳು ಸಚಿವರ ಗಮನಕ್ಕೆ ಬಾರದೆ
ಆದೇಶ ಆಗದೇನೆ ಅಲ್ಲಿ ಬರವಣಿಗೆ ಆಗುತ್ತೆ ಅನ್ನುವಂಥದ್ದಾದ್ರೆ ಆದ್ರೆ ಇದ್ರ ಹಿಂದಿರೋರು ಯಾರು ಅನ್ನೋಂಥದ್ದು ಪ್ರಶ್ನೆ. ಹಾಗಾಗಿನೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿ ಮೊದಲ ಕುವೆಂಪು ಸಾಲುಗಳೇನಿತ್ತೋ ಅದನ್ನೇ ಹಾಕಬೇಕು ಅನ್ನುವಂಥ ಸೂಚನೆ ಕೊಡಬೇಕಾಗಿತ್ತು. ಆದ್ರೆ ಇದುವರೆಗೂ ಆ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಮಹದೇವಪ್ಪ ಅವರು ಕೂಡ ಇದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಈಗ ಕಾಡುವಂತಹ ಪರಿಸ್ಥಿತಿಗಳು ಇದಾವೆ. ಅರವಿಂದ್, ಸಹಜ ಅದು. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಅನ್ನಿಸ್ತಾ ಇರೋದು ಎರಡೇ, ಒಂದು ಮಹದೇವಪ್ಪನವ್ರ ಗಮನಕ್ಕೆ ಬರದೆ ಇಲಾಖೆನಲ್ಲಿ ಏನೇನೋ ನಡೀತಾ ಇದೆ ಅಂತ, ಅದರ್ವೈಸ್ ಅವರ ಪರೋಕ್ಷ ಸಮ್ಮತಿ ಕೂಡ ಇರಬಹುದು.